ನಾವು ನಿಜವಾಗ್ಲೂ ನಮ್ಮ ಮಾತಿನ ಬಗ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಕೊಂಡಿದ್ದೀವ? ನಾವು ಮಾತಿನ ಮಹತ್ವವನ್ನು ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಡ್ರೆ ನಾನೇನು ಮಾಡ್ಕೊಳಕ್ಕಾಗಲ್ಲ. ನೀನು ನನ್ನೇನು ಅರ್ಥ ಮಾಡ್ಕೊಳ್ತೀಯ, ಐ ಡೋಂಟ್ ಕೇರ್. ನಾವು ಇದನ್ನೇ ಹೇಳಿದ್ವಿ, ನಾವು ಹೇಳಿದ್ದು ಕೇಳಲಿಲ್ಲ, ನೀ ಹೇಳಿದ್ದು ಯಾಕೆ ಕೇಳಿದ್ರು ಅಂತ. ಟೋನ್ ಮ್ಯಾಟ್ರಸ್. ಹೇಯ್ ಅದು ತಂದ್ಕೊಡಿಲಿ ಹೇಳಿದ್ರಲ್ಲೂ, ಅದು ತಂದು ಕೊಡ್ತೀಯ ಪ್ಲೀಸ್ ಅಂತ ಹೇಳಿದ್ರಲ್ಲೂ ವ್ಯತ್ಯಾಸ ಇದೆ. ಮಾತಾಡು ಮೆಲ್ಲಗೆ. ನಮಸ್ಕಾರ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ. ಇದು ಮಾತಾಡು ಮೆಲ್ಲಗೆ. ನಮ್ಮ ಜೊತೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ನಾಡಿನಾದ್ಯಂತ ಇರುವ ಎಲ್ಲ ಓದುಗರಿಗೂ ಕೂಡ ಪರಿಚಿತವಾಗಿರುವಂತಹ ಹೆಸರು. ಅಷ್ಟೇ ಅಲ್ಲ, ತುಂಬ ಖ್ಯಾತನಾಮರಾಗಿರುವಂತಹ ಮನೋವೈದ್ಯರು ಕೂಡ ಹೌದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಹೇಗಿರಬೇಕು, ಮನ ಹೇಗಿರಬೇಕು, ಅದೆಲ್ಲದಕ್ಕೂ ಕೂಡ ಮಾತು ಎಷ್ಟು ಮುಖ್ಯ ಅನ್ನೋದನ್ನು ನಮ್ಮೆಲ್ಲರಿಗೂ ಕೂಡ ಆಗಾಗ ಮನದಟ್ಟು ಮಾಡ್ತಿರ್ತಾರೆ ತಮ್ಮ ಮಾತಿನ ಮೂಲಕ, ಹಾಗೆ ತಮ್ಮ ಬರಹಗಳ ಮೂಲಕ. ಅವ್ರ ಜೊತೆ ನಾವು ಮಾತಾಡ್ತಾ ಮೆಲ್ಲಗೆ ನಮ್ಮ ಜೀವನದಲ್ಲಿ ಈ ಮಾತುಗಳನ್ನು ಮೆಲ್ಲಗೆ ಹೇಗೆ ಸೇರಿಸ್ತಾ ಜೀವನವನ್ನು ಬದಲಿಸಬಹುದು, ಬೆಳೆಸಬಹುದು, ಇನ್ನಷ್ಟು ಹಸನಾಗಿಸ್ಬಹುದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹತ್ರ ಮಾತಾಡೋದೇ ಖುಷಿ, ಮಾತಾಡೋದೇ ಚಂದ. ಹಾಗೆ ನೀವು ಮಾತಿನ ಬಗ್ಗೆ ಮಾತಾಡೋದಕ್ಕೆ ಸಿಕ್ಕಿದ್ದು ಇನ್ನಷ್ಟು ಖುಷಿ. ನಾವು ಮತ್ತು ನಮ್ಮ ವೀಕ್ಷಕರು ಹೇಗೆ ಮಾತಿನ ಮೂಲಕ ಹತ್ತಿರ ಆಗ್ತೀವೋ, ಜೀವನದಲ್ಲಿ ಅಥವಾ ಒಂದು ಸಂಸಾರದಲ್ಲಿ ಅಥವಾ ಒಂದು ಯಾವುದೇ ಸಂಬಂಧದಲ್ಲಿ ಮಾತನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ. ನೋಡಿ, ಮಾತಿನ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಮುಗಿದೇ ಇಲ್ಲ. ಎಷ್ಟು ಮಾತಾಡಿದರೂ ಮಾತಾಡ್ತಾನೆ ಇರಬೇಕು. ಒಂದು ಮನುಷ್ಯನ ಸಂಬಂಧ ಗಟ್ಟಿಗೊಳ್ಳಬೇಕು ಅಂತಂದರೆ ಅಲ್ಲಿ ಮೂಲ ಸೆಲೆನೇ ಮಾತು. ಎಲ್ಲರೂ ಮಾತಿನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಒಂದು ಮಾತು ಹೇಳ್ತಾರೆ. ಏನಂದರೆ, ಮನುಷ್ಯನಿಗೂ ಪ್ರಾಣಿಗೂ ಇರುವ ಒಂದು ಮುಖ್ಯ ವ್ಯತ್ಯಾಸ ಮಾತು. ಅದನ್ನೇ ನಾವು ಬಿಟ್ಕೊಂಡು ಬಿಟ್ಟರೆ, ಹಲವಾರು ವ್ಯತ್ಯಾಸಗಳಿದೆ, ಅದರಲ್ಲಿ ಅತಿ ಮುಖ್ಯವಾದಂಥದ್ದು ಮಾತು. ನಾವು ಅದನ್ನೇ ಬಿಟ್ಕೊಳ್ತಾ ಹೋಗ್ಬಿಟ್ರೆ ನಾವು ಎವಲ್ಯೂಷನ್ ಹಿಂದೆ ಹೋಗ್ತಾ ಇದ್ದೀವಿ. ನಮಗೆಲ್ಲ ಮುಂದುವರಿಲಿಕ್ಕೆ ಅವಕಾಶ ಕೊಟ್ಟಿದ್ದು ಈ ಮಾತು. ನನ್ನ ಭಾವನೆಗಳಿಗೆ ವ್ಯಕ್ತಪಡಿಸ್ಲಿಕ್ಕೆ, ನಿನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ನಾವಿಬ್ಬರು ಸೇರಿ ಮುಂದುವರಿಲಿಕ್ಕೆ ಎಲ್ಲ ಮಾತು ಮಾಡಿಕೊಟ್ಟಿದ್ದನ್ನು ನಾವು ಅವಶ್ಯಕತೆಗಿಂತ ತಕ್ಕಾಗೆ ಮಾತನಾಡದೆ, ಅವಶ್ಯಕತೆ ಇರುವಲ್ಲಿ ಮಾತನಾಡದೆ, ಅವಶ್ಯಕತೆಗಿಂತ ಅತಿಯಾಗಿ ಮಾತನಾಡಬೇಕಾದ ಜಾಗದಲ್ಲಿ ಮಾತನಾಡದೆ ನಾವು ಮಾತಿನ ಮಹತ್ವವನ್ನು ಕಳ್ಕೊಳ್ತಾ ಇದ್ದೀವಿ. ಒಂದು ಮಗು ಬೆಳೆದು ಒಂದು 2 ವರ್ಷದಲ್ಲಿ ಮಾತು ಕಲಿಯುತ್ತೆ ಅಂತ ಇಟ್ಕೊಳ್ಳೋಣ. ಆದರೆ ಹೇಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಯಾವಾಗ ಸುಮ್ಮನೆ ಇರಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ವರ್ಷಗಳು ತೊಗೊಂಡ್ಬಿಡ್ತೀವಿ. ಕೆಲವರಂತೂ ಇಡೀ ಬದುಕೇ ಕಳೆದುಬಿಡ್ತಾರೆ. ಎಷ್ಟು ಕಡಿಮೆ ವಯಸ್ಸಲ್ಲಿ ನಾವು ಈ ಮಾತಿನ ಮಹತ್ವ ಅರ್ಥ ಮಾಡಿಕೊಂಡು ಸಮಯಕ್ಕೆ ಸರಿಯಾದ ಮಾತು ಆಡುವಂಥದ್ದು, ಆಡದೇ ಇರುವಂಥದ್ದು, ಎರಡನ್ನೂ ತಿಳ್ಕೊಳ್ಳುವಂಥದ್ದು ನಮ್ಮ ಮೆಚ್ಯೂರಿಟಿ. ವ್ಯಕ್ತಿಯ ಮಾತು ಕುಲಹನ್ನು ಅರ್ಹೀತು ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ತುಂಬ ಕೂತ್ಕೊಂಡು ಅವ್ರನ್ನ ರೆಸ್ಯೂಮ್ ಹಿಡ್ಕೊಂಡು ಓದಬೇಕಾಗಿಲ್ಲ. ಅವನ ಹತ್ರ 4 ನಿಮಿಷ ಮಾತಾಡುವಾಗ ನಮ್ಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಹೇಗೆ ಅಂತ, ಅಲ್ವಾ? ಸೊ ಆ ರೀತಿ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಇನ್ನೊಂದು ಆಚೆಗಿರೋ ವ್ಯಕ್ತಿ ತೂಗಿಬಿಡ್ತಾನೆ ಅಂತಂದರೆ, ನನ್ನ ವ್ಯಕ್ತಿತ್ವಕ್ಕೆ ಒಂದು ಕನ್ನಡಿ ಈ ಮಾತು ಅನ್ನೋದಾದರೆ, ಹಾಗೆಯೇ ನಾವು ನಿಜವಾಗ್ಲೂ ನಮ್ಮ ಮಾತಿನ ಬಗ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಕೊಂಡಿದ್ದೀವ? ಯೋಚಿಸಬೇಕಾದಂಥ ವಿಚಾರ. ಮಾತು ಸಂಬಂಧಗಳನ್ನು ಗಟ್ಟಿಗೊಳಿಸುವಂತಹ ಒಂದು ಮೂಲ ದ್ರವ್ಯ. ಮಾತು ನನ್ನ ಸಂಪಾದನೆಗಿರುವಂತಹ ಮೂಲ ಬಂಡವಾಳ. ಮಾತು ನನ್ನ ಮನಸ್ಸಿನ ನೋವುಗಳಿಗೆ ಔಷಧ ನೀಡುವಂಥ ಶಕ್ತಿ ಇರತಕ್ಕಂಥ ಸಂಜೀವಿನಿ. ಇವುಗಳನ್ನ ನಾವು ತಿಳ್ಕೊಳ್ಳದೆ ನನಗೆ ಕಷ್ಟಗಳು, ನನಗೆ ಸಂಪಾದನೆ ಇಲ್ಲ, ನನ್ನ ಸಂಬಂಧಗಳು ಹಾಳಾಗ್ತಾ ಇದೆ, ನನ್ನ ಮಾನಸಿಕ ಆರೋಗ್ಯ ಕುಸಿತಾ ಇದೆ, ನನಗೆ ನೆಮ್ಮದಿ ಇಲ್ಲ, ನನಗೆ ಯಾರೂ ನೆಂಟರಿಲ್ಲ, ನನಗೆ ಯಾರೂ ಸ್ನೇಹಿತರಿಲ್ಲ ಅಂತ ಕೊರಗ್ತಾ ಇರ್ತೇವೆ. ಎಲ್ಲರೂ ಒಂದು ಕಡೆ
ಈ ಸಮಸ್ಯೆಗಳಿಗೇನಾದರೂ ನಾನು ಬದಲಾಯಿಸ್ಕೊಳ್ಬೇಕಾ, ನಾನು ಇರುವ ರೀತಿ ಬದಲಾಯಿಸ್ಕೊಳ್ಬೇಕಾ, ನಾನು ಮಾತಾಡುವ ರೀತಿ ಬದಲಾಯಿಸ್ಕೊಳ್ಬೇಕಾ? ನಾನು ಮನೋವೈದ್ಯ ವೃತ್ತಿಯಲ್ಲಿ ಹಲವಾರು ಜನ ದಂಪತಿಗಳು, ಪೋಷಕರು, ಉದ್ಯೋಗಿಗಳು ಬೇರೆ ಬೇರೆ ರೀತಿಯ ಸಮಸ್ಯೆ ಇಟ್ಕೊಂಡು ಬಂದಿರ್ತಾರೆ. ಅವರು ಹೇಳಿದ ವಿಚಾರವನ್ನೇ ನಾವು ಹೇಳ್ತೇವೆ. ಗಂಡ ಹೆಂಡತಿಗೆ ಹೇಳಿದ ವಿಚಾರನ್ನೇ ನಾವು ನಮ್ಮ ಹತ್ರ ಬಂದಿರತಕ್ಕಂಥ ಆತನ ಹೆಂಡತಿಗೆ ಆ ವಿಚಾರನ ತಿಳಿಸ್ತೇವೆ. ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿರುವ ವಿಚಾರನ್ನೇ ನಾವು ಅವರಿಗೆ ತಿಳಿಸ್ತೇವೆ. ಬಂದಿರೋರಿಗೆ ಏನು ಆಶ್ಚರ್ಯ ಆಗುತ್ತೆ ಅಂದರೆ, ಸರ್ ನಾವು ಇದನ್ನೇ ಹೇಳಿದ್ವಿ, ನಾವು ಹೇಳಿದ್ದು ಕೇಳಲಿಲ್ಲ, ನೀವು ಹೇಳಿದ್ದು ಯಾಕೆ ಕೇಳಿದರು ಅಂತ. ಅಲ್ಲಿ ಇದು ಬರುತ್ತೆ, ಟೋನ್ ಮ್ಯಾಟ್ರಸ್. ಮಾತಾಡು ಮೆಲ್ಲಗೆ. ಎಸ್. ಓಕೆ, ನನಗೆ ಏಯ್ ಅದು ತಂದು ಕೊಡಿಲಿ ಹೇಳೋದ್ರಲ್ಲೂ, ಅದು ತಂದು ಕೊಡ್ತೀಯಾ ಪ್ಲೀಸ್ ಅಂತ ಹೇಳೋದ್ರಲ್ಲೂ ವ್ಯತ್ಯಾಸ ಇದೆ. ಓಕೆ, ನಾನು ಆ ಕೆಲಸವನ್ನು ನಿಮ್ಮ ಹತ್ರ ಮಾಡಿಸ್ಕೊಳ್ಬೋದು, ಅಥವಾ ಪರ್ಮನೆಂಟಾಗಿ ನೀವು ನನಗೇನೂ ಕೆಲಸ ಮಾಡಿಕೊಡೋದಿಲ್ಲ ಅಂತ ಡಿಸೈಡ್ ಮಾಡ್ಬೋದು. ಓಕೆ, ಆ ರೀತಿಯ ಒಂದು ವ್ಯತ್ಯಾಸಗಳು ಗೊತ್ತಿಲ್ಲದೆ ನಾವು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಾನೇನು ಹೇಳಿದೆ ಅಂಥದ್ದು? ಬೇಜಾರು ಮಾಡ್ಕೊಳ್ಳೋಂಥದ್ದು ನಾನೇನು ಹೇಳಿದೆ? ನಾನು ನೇರ ಮನುಷ್ಯ, ನಾನು ಇದ್ದಂಗೆ ಹೇಳೋವನು. ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಡ್ರೆ ನಾನೇನು ಮಾಡ್ಕೊಳಕ್ಕಾಗಲ್ಲ. ಎಷ್ಟು ಜನ ನಾನು ಕಳ್ಕೊಳ್ತೀನಿ. ವೆರಿ ಟ್ರೂ. ನೀ ಹೇಳಿದ್ದು ಸರಿಯೇ ಇದೆ, ಆದರೆ ಆಚೆ ವ್ಯಕ್ತಿಗೆ ಅದು ಹೇಗೆ ಅರ್ಥ ಆಗಿದೆ, ಇಲ್ಲ ಅವನಿಗೆ ಅಪಾರ್ಥ ಆಗಿದೆ, ಅಪಾರ್ಥ ಆಗೋ ಚಾನ್ಸಸ್ ಇತ್ತು ಅಂತ ಯಾಕೆ ನೀನು ಒಪ್ಕೊಳ್ಳಲ್ಲ? ನನಗೆ ವ್ಯಕ್ತಿ ಮುಖ್ಯ ಅಲ್ವಾ? ಆ ವ್ಯಕ್ತಿಗೋಸ್ಕರ ನಾನು ಏನೂ ಬದಲು ಮಾಡ್ಕೋಬೇಕಾಗಿಲ್ಲ. ನಾನು ಬದಲು ಮಾಡ್ಕೊಳ್ಬೇಕಾಗಿರೋದು ನಾನು ಮಾತನಾಡುವ ಶೈಲಿ. ಇಷ್ಟನ್ನು ನಾವು ಚೇಂಜ್ ಮಾಡ್ಕೊಳ್ಳೋದಿದ್ರೆ ಹೇಗೆ ಅಲ್ವಾ? ಸೊ ಅಂದರೆ ಈ ಲಿಂಕ್, ಈ ಕೊಂಡಿ ಎಲ್ಲಿ ತಪ್ಪು ಹೋಗ್ತಿದೆ? ಅಂದರೆ ಯಾವ ಒಬ್ಬ ವ್ಯಕ್ತಿಗೆ ಈ ರೀತಿಯ ಮನಸ್ಥಿತಿ ಒಂದು ಬರೋದಕ್ಕೆ ಯಾಕೆ ಕಾರಣ? ಅಥವಾ ಆ ಮನಸ್ಥಿತಿಯನ್ನು, ಅಂದರೆ ಮೆಲ್ಲಗೆ ಮಾತಾಡುವ ರೀತಿಯನ್ನು, ಮನಸ್ಥಿತಿಯನ್ನು ಅವರು ಅರಿತುಕೊಳ್ಳದೇ ಇರೋದಕ್ಕೆ ಕಾರಣ ಏನು ಅಂತ? ಈ ವಿಚಾರಕ್ಕೆ 2 ಪಾಯಿಂಟ್ ಹೇಳ್ತೇನೆ ನಾನು. ಒಂದು, ಎಲ್ಲರೂ ಒಪ್ಕೊಳ್ಳುವಂಥದ್ದು ಸಂವೇದನಾಶೀಲತೆ. ಐ ಆಮ್ ಸೆನ್ಸಿಬಲ್ ಎನಫ್. ಇನ್ನೊಬ್ಬರಿಗೆ ನನ್ನ ಮಾತಿನಿಂದ ಬೇಜಾರಾಯಿತು ಅಂದರೆ, ಹೌದಾ, ಅಯ್ಯೋ ಆಗಿದ್ರೆ ನಾನು ಚೇಂಜ್ ಮಾಡ್ಕೋಬೇಕು. ಈ ಸೆನ್ಸಿಬಿಲಿಟಿ ಇರೋರು ಎಲ್ಲರೂ ಅದನ್ನು ಪರಿಗಣಿಸ್ತಾರೆ. ಸೆನ್ಸಿಬಿಲಿಟಿ ಇಲ್ಲದವರು ನಾನು ಹೀಗೆ ಇರೋದು, ನೀನು ನನ್ನೇನು ಅರ್ಥ ಮಾಡ್ಕೊಳ್ತೀಯ, ಐ ಡೋಂಟ್ ಕೇರ್ ಅಂತ ಅನ್ನುವಂಥ ಒಂದು ಪಾಯಿಂಟ್ ಬರುತ್ತೆ. ಎರಡನೇದು, ಓವರಾಲ್ ಎಲ್ಲ ಸಂಬಂಧಗಳಲ್ಲೂ ಇದು ಈ ಬೆಳವಣಿಗೆ ಆರೋಗ್ಯಕರವ ಅನಾರೋಗ್ಯಕರವ ಅಂತ ಅದು ಬೇರೆಯೇ ವಿಚಾರ, ಚರ್ಚೆಗೆ ಬೇರೆ ವಿಚಾರ. ಓವರಾಲ್ ಒಂದು ಹೈರಾರ್ಕಿ ಕಡಿಮೆ ಆಗ್ತಾಯಿದೆ. ಈಗ ಕೆಲವು ದಶಕಗಳ ಹಿಂದೆ ತಂದೆ ತಾಯಿಗಳು ಹೇಳಿದಂಥದ್ದು ಮಕ್ಕಳು ಕೇಳಬೇಕು, ದಂಪತಿಗಳಲ್ಲಿ ಒಬ್ಬರು ಹೇಳಿದ್ದು ಇನ್ನೊಬ್ಬರು ಕೇಳಬೇಕು, ಗುರುಗಳು ಹೇಳಿದ್ದು ಶಿಷ್ಯರು ಕೇಳಬೇಕು. ಈ ರೀತಿಯ ಒಂದು ಹೈರಾರ್ಕಿಯಲ್ಲಿ ಕೆಲವೊಂದು ಗಳಿಗೆಗಳಲ್ಲಿ ಅವ್ರು ಹೇಳಿದ್ದು ಸರಿನೋ ತಪ್ಪೋ ಆ ಕ್ಷಣಕ್ಕೆ ನಾನು ಜಾಸ್ತಿ ಯೋಚನೆ ಮಾಡಿದೆ, ಆ ಕ್ಷಣಕ್ಕೆ ನಾನು ಕೇಳಿಸ್ಕೊಳ್ಳುವಂಥ ಒಂದು ವ್ಯವಧಾನ ಇರ್ತಿತ್ತು. ಈ ಬದಲಾದ ಪರಿಸ್ಥಿತಿಯಲ್ಲಿ ನಾನು ಆಗಲೇ ಹೇಳಿದೆ, ಸರಿ ತಪ್ಪುಗಳ ಪ್ರಶ್ನೆ ಬೇಡ ಇಲ್ಲಿ. ಯಾಕೆಂದರೆ ಈಗ ನೀವೇನೋ ಹೇಳ್ತಾ ಇದ್ದೀರಿ ಅಂದರೆ, ನನಗೆ ಈ ಗಳಿಗೆಗೆ ಅದು ಸರಿ ಇಲ್ಲ ಅಂದ ತಕ್ಷಣವೇ ನಾನು ಅದಕ್ಕೆ ರಿಯಾಕ್ಟ್ ಮಾಡುವಂತಹ ವಾತಾವರಣ ಹೆಚ್ಚುತ್ತಾ ಇದೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ. ಅಲ್ಲೇ ಡ್ರಾ ಅದು. ಸೊ ಈ ರೀತಿ ಏನಾಗ್ತಿದೆ ಅಂದರೆ, ಸಂಬಂಧಗಳಲ್ಲಿ ನೀನೇನು, ನಾನೇನು ಕಡಿಮೆ, ನೀನೇನು ಕಡಿಮೆ. ರೈಟ್. ಉದ್ಯೋಗದಲ್ಲಿ ನೀನು ಯಾರು ಹೇಳೋಕ್ಕೆ, ನಾನು ಯಾಕೆ ಕೇಳಬೇಕು, ನೀನು ಹೇಳಿದ್ದು ಥರದ್ದು. ಇದನ್ನು ನಾವು ಲಿಟ್ರಲ್ ಮೀನಿಂಗ್ ತಕ್ಕೊಂಡು, ಅಯ್ಯೋ ಇನ್ನೊಬ್ರು ಏನಾದ್ರು ನಮ್ಗೆ ಅನ್ಯಾಯ ಮಾಡ್ತಾಯಿದ್ರೆ ನಾವು ಸುಮ್ಮನೆ ಇರಬೇಕಾ, ನಾವು ವಾದಿಸಬೇಕಲ್ಲ ಅನ್ನೋ ಪಾಯಿಂಟ್ ಬೇರೆ. ನಾನು ಅದಕ್ಕೆ ಹೇಳಿದೆ, ಅದು ಬೇರೆಯೇ ಚರ್ಚೆ ವಿಷಯ. ಒಟ್ಟಾರೆ ಎದುರಿನ ವ್ಯಕ್ತಿ ಮಾತಾಡ್ತಿದ್ದಾನೆ, ಅದನ್ನು ನನಗೆ ಒಪ್ಪಿಗೆ ಇಲ್ಲ, ಈಗ ನಾನು ಮಾತಾಡಿದರೆ ಅಲ್ಲಿ ವಾದಕ್ಕೆ ಆಸ್ಪದ ಜಾಸ್ತಿ ಆಗ್ತದೆ, ಆ ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದರೂ ಸಾಕು. ಸೋತು ಗೆಲ್ಲಬೇಕು ಅಂತ. ಆ್ಯಕ್ಚುಲಿ ಸೋತು ಗೆಲ್ಲೋದಕ್ಕಿಂತ ಮೌನ. ನಾವು ಮಾತನಾಡೋದು ಅಂತಂದರೆ ಬರೀ ಶಬ್ದಗಳು ಅಂದ್ಕೊಂಡ್ಬಿಟ್ಟಿದ್ವಿ. ಸೈಲೆನ್ಸ್ ಕ್ಯಾನ್ ಬಿ ದ ಬೆಸ್ಟ್ ಆನ್ಸರ್. ವೆರಿ ಟ್ರೂ. ಸೈಲೆನ್ಸ್ ಮೀನ್ಸ್ ನಾಟ್ ಶಟಿಂಗ್ ಆಫ್. ಸೈಲೆನ್ಸ್ ಈಸ್ ಫುಲ್ ಆಫ್ ಆನ್ಸರ್ಸ್. ನಾನು ಆ್ಯಕ್ಚುಲಿ ನಮ್ಮ ಸಂಚಿಕೆಯನ್ನು ಅಂದರೆ ಸೀಮಿತ ಅವಧಿಗೆ ಮಾಡೋ ಕಾರಣ
ಮುಂದಿನ ಸಂಚಿಕೆಯ ಪ್ರಶ್ನೆ ನಾನು ಅದೇ ಹೇಳಬೇಕು ಅಂತ ಅಥವಾ ಕೇಳಬೇಕು ಅಂದ್ಕೊಂಡಿದ್ದೆ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಹೌದು. ಮಾತು ಚೆನ್ನ ಮೌನ ಚಿನ್ನ ಅಂತ ನಾನು ಅನ್ಕೋತೀನಿ. ಅದ್ರ ಬಗ್ಗೆನೇ ಐ ಥಿಂಕ್ ಒಂದಿಷ್ಟು ಮಾತಾಡುವಂಥದ್ದು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಅದು ತುಂಬ ಮುಖ್ಯ ಆಗುತ್ತೆ ಲೈಫಲ್ಲಿ. ಖಂಡಿತ ಖಂಡಿತ. ನೋಡಿ, ಮೌನದ ಬಗ್ಗೆ ನಾವು ಹೆಚ್ಚು ಅರ್ಥ ಮಾಡ್ಕೊಂಡಿಲ್ಲ. ಒಂದು ಅರ್ಧ ವಯಸ್ಸು ಕಳೆದ ಮೇಲೆ ಮನುಷ್ಯ ಹೊರಗಿನ ಪ್ರಪಂಚದಿಂದ ಒಳಗಿನ ಪ್ರಪಂಚದ ಕಡೆ ಪ್ರಯಾಣ ನಡೆಸಬೇಕು, ನಮ್ಮೊಳಗೆ ಪ್ರಯಾಣ ಮಾಡಬೇಕು. ಯಾವಾಗ ಮನುಷ್ಯ ಒಳಗೆ ಪ್ರಯಾಣ ಮಾಡಲಿಕ್ಕೆ ಶುರು ಮಾಡ್ತಾನೆ, ಹೆಚ್ಚು ಗಲಾಟೆ ಇಲ್ಲ ಅಲ್ಲಿ, ಹೆಚ್ಚು ಅಬ್ಬರ ಇಲ್ಲ ಅಲ್ಲಿ, ಶಾಂತ ಪ್ರಯಾಣ ಅದು. ಸೊ ಒಳಗಡೆ ಪ್ರಯಾಣಕ್ಕೆ ನಾವು ಪ್ರಯಾಣ ಶುರು ಮಾಡಿದ ತಕ್ಷಣ ಅಲ್ಲಿ ಮೌನ ಜಾಸ್ತಿ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಮಾತು ಎಷ್ಟು ನಮ್ಮ ಜೀವನದಲ್ಲಿ ಮುಖ್ಯನೋ ಮೌನ ಕೂಡ ಅಷ್ಟೇ ಮುಖ್ಯ ಅನ್ನೋದ್ರ ಬಗ್ಗೆ ಒಂದು ಪೀಠಿಕೆ ಸಿಕ್ಕಿದೆ. ಅದ್ರ ಬಗ್ಗೆ ಒಂದಿಷ್ಟು ಆಳವಾಗಿ ಮಾತಾಡೋಣ, ಆದರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋ ಹೊತ್ತು ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ಮಾಹಿತಿ ಮನೋರಂಜನೆ ಪ್ರತಿನಿತ್ಯ ಕಾಯ್ತಾ ಇರುತ್ತೆ. ನಮಸ್ಕಾರ.